ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಡೇ 2 ಇನ್ ಮೈಸೂರು. ಇವತ್ತು ಪ್ರೀ ವೆಡ್ಡಿಂಗ್ ಶೂಟ್ ಸ್ಟಾರ್ಟ್ ಆಗುತ್ತೆ, ನಿಸರ್ಗದ್ದು ಭರತದ್ದು. ಸೊ ನಿನ್ನೆ ಏನಿತ್ತು, ಚಾಮುಂಡಿ ಬೆಟ್ಟ ಹೋಗಿದ್ದು ಆ್ಯಂಡ್ ನಾವು ಟ್ರಾವೆಲ್ ಮಾಡಿದ್ದೆಲ್ಲ ಬಂದು ಸ್ಟೇ ಮಾಡಿದ್ದಾಗಲಿ. ಸೊ ಅದು ಬಂದು ನಾವು ಪ್ಲ್ಯಾನ್ ಮಾಡ್ಕೊಳಕ್ಕೆ ಅರ್ಜೆಂಟ್ ಬೇಡ, ಮುಂಚೆನೇ ಬಂದು ಮೈಸೂರಲ್ಲಿ ಸ್ಟೇ ಆಗಿ ಅದಾದಮೇಲೆ ನೆಕ್ಸ್ಟ್ 2 ಡೇಸ್ ಪ್ಲ್ಯಾನ್ ಮಾಡಿ ಶೂಟ್ ಮಾಡೋಣ ಅಂತ ಇದ್ದಿದ್ದು. ಸೊ ಇವತ್ತಿದ್ದು ಅದು ಡೇ 2. ಸೊ ನಾವು ರೆಡಿ ಆಯಿತು, ಆಲ್ಮೋಸ್ಟ್ 4:30 ಗೈಸ್ ಟೈಮ್ ಇವಾಗ. ಸೊ ನಾವು ರೆಡಿ ಆದ್ರಿ, ಎಲ್ಲ ಪ್ಯಾಕ್ ಮಾಡಿಕೊಂಡೆ ಬ್ಯಾಗೆಲ್ಲ. ಸೊ ನಾವಿವಾಗ ಹೊರಡಬೇಕು, ಟೈಮ್ ಆಯಿತು. DOPನೂ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಈ ವಾಸ್ ಆಸ್ಕಿಂಗ್ ಲೈಕ್ ಎಲ್ಲ ರೆಡಿ ಆದರೆ ಬೇಗ ಬನ್ನಿ, ಎಲ್ಲ ಎತ್ಕೊಂಡ್ಬಂದ್ಬಿಡಿ ಒಟ್ಟಿಗೆ. ಸೊ ಅರ್ಜೆಂಟ್ ಬೇಡ, ಏನೂ ಬೇಡ, ನಿಧಾನಾಗಿ ಬೇಗ ಮಾಡ್ಕೊಂಡು ಹೋಗೋಣ ಅಂತ. ಸೊ ನಿನ್ನೆ ನೈಟ್ ಫುಲ್ ಕೂತ್ಕೊಂಡು ನಾನು DOP ಸ್ವಲ್ಪ ಡಿಸ್ಕಷನ್ ಮಾಡಿದ್ರಿ. ಈ ಥರ ಹೋಗಬೇಕು ವಿತ್ ಮ್ಯೂಸಿಕ್, ಒಂದು ಫ್ಲೋಯಿಂಗ್ ಹೋಗಬೇಕು, ಜನಕ್ಕೆ ಟಚ್ ಆಗಬೇಕು. ಸೊ ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರಿ. ನೋಡೋಣ, ಹೋಪ್ಫುಲಿ ಸಖತ್ತಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ಲೆಟ್ಸ್ ಗೋ. ನಮ್ಮ ಹುಡುಗ ಹುಡುಗಿರೆಲ್ಲ ಏನು ಮಾಡ್ತಿದ್ದಾರೆ ನೋಡೋಣ. ಸೊ ಹುಡುಗ ಹುಡುಗಿ, ಸೊ ನಿಸರ್ಗ, ನಿಸರ್ಗ ನಯನ್ ಥರ ಅವ್ರ ತಂಗಿ ಥರನೇ ಕಾಣಿಸ್ತಿದೆ ಸೈಡಿಂದ. ಸೊ ನಿಸರ್ಗ ಇಸ್ ಗೆಟ್ ರೆಡಿಂಗ್ ಆ್ಯಂಡ್ ಶ್ರದ್ಧಾ ಅವರು ಅಷ್ಟೇ. ಹಲೋ ಶ್ರದ್ಧಾ ಅವರೇ, ಗುಡ್ ಮಾರ್ನಿಂಗ್. ನಮ್ಮ ಹೀರೋ ನೋಡಿ ಬಚ್ಚನ್, ಮದುವೆ ಗಂಡು ಫುಲ್ಲು ಮಿಂಚಿಂಗ್ ನೋಡಿ ಗೈಸ್. ಬೆಳಗ್ಗೆ ಹೆಂಗಿದೆ ಇದು. ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದಿದ್ದೀರಿ. ಇವಾಗ ಒನ್ ಆ್ಯಂಡ್ ಹಾಫ್ ಅವರ್ ಟ್ರಾವೆಲ್ ಮಾಡಬೇಕು ನಾವು ಯಾವುದೋ ಒಂದು ಲೊಕೇಶನ್ಗೆ. ಫಸ್ಟ್ ಶಾಟ್ ಅಲ್ಲೇ ಇರೋದು. ಸೊ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಥಿಂಕ್ ಮಾಡಿದ್ದೀನಿ, ಒಂದು ಮಸ್ತಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ, ಇದೆಲ್ಲ ಆಲ್ ಆಫ್ ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇರೋದು ಗೈಸ್. ಏನಕ್ಕಂತಂದರೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಇದೆ ನಂದು. ಪ್ರೆಸ್ಟೀಜ್ದಾಗಲಿ ಇವ್ರದ್ದು ಆಗಲಿ ಆ ಲೈನಪ್ ಬಂದುಬಿಟ್ಟಿತ್ತು. ಆ್ಯಂಡ್ 13th ಆಗಲಿ ಅಗೇನ್ ಪ್ರೆಸ್ಟೀಜು, ಕ್ರೇಜಿ ಅಂದ್ಕೊಳ್ಳಿ. ಇದೆಲ್ಲ ಡಿಫ್ರೆಂಟ್ ಡೇಟಲ್ಲಿ ಇತ್ತಿದ್ದು. ನಾವು ಇಟ್ ಬಿಕೇಮ್ ಹಾಲ್ ಲೈನಪ್. ಓಕೆ, ದಟ್ಸ್ ಫೈನ್, ಮಾಡುವ ಮಸ್ತಾಗಿ. ರೆಡಿ ಬ್ರೋ. ಆಯ್ತಾ ನಿಮ್ಮದು ಇಡ್ತೀರಾ? ಒಂದು ನಿಮಿಷ ಲೆಟ್ಸ್ ಗೋ. ಯಾವ ಊರಿಗೆ ಹೋಗ್ತಾರೆ ಇದ್ರು? ಎಲ್ಲ ಗೊತ್ತಿಲ್ಲ. ಅಂದೂರ್. ಈ ಕಾರ್ ಸಾಕಾಗಲ್ಲಪ್ಪ, 5 ಜನ ತಗೊಬೇಕು. ನೆಕ್ಸ್ಟ್ ಲಗೇಜ್ ಇಡಕ್ಕೇನೆ ಅಷ್ಟು ಲಗೇಜು, ಗ್ರೂಪ್ ಅಲ್ಲಿ ನೋಡ್ರಿ, ಅಷ್ಟು ಲಗೇಜ್ ಇದೆ. ಹಿಂದ್ಗಡೆ ಈ ಥರ ಈ ವ್ಯವಸ್ಥೆದಲ್ಲಿದೆ ಗೈಸ್. ಫೈನಲಿ ರೀಚ್ ಆದ್ರಿ ಲೊಕೇಶನ್ಸ್ಗೆ. ಇಲ್ಲಿ ಬಿಗ್ಗೆಸ್ಟ್ ಟಾಸ್ಕ್ ಇದೆ, ನಮ್ಮ ಗಾಡಿ ಹೋಗೋಕ್ಕಾಗ್ತಾಯಿಲ್ಲ. ಸೊ ಒಂದು ಸರ್ಕಸ್ ನಡೀತಾ ಇದೆ ಈ ಲೊಕೇಶನಲ್ಲಿ. ನೋಡಿ, ಸರ್ಕಸ್ ಮಾಡ್ತಾ ಇದೆ. ನಿಧಾನವೇ ಪ್ರಧಾನ, ಅದೇ ಸೇಫ್ ಪಯಣ. ನೋಡಿ ಏನು ಸರ್ಕಸ್ ಮಾಡ್ತಾ ಇದೆಯಾ ಬ್ರೋ. ಮುಂದೆ ಬಾ 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 ಮುಂದೆ ಬಾ 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 ಸಾಕು. ಮುಂದೆ ಬಾ. ವೆರಿ ಗುಡ್, ಪರ್ಫೆಕ್ಟ್. ಹೋಗ್ರ ಹಂಗೆ ಗೈಸ್. ಮಜಾ ಏನು ಗೊತ್ತಾ, ನಮಗೆ ರೋಡೇ ಗೊತ್ತಾಗ್ತಿಲ್ಲ, ಎಲ್ಲಿ ಬರ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಕಾರ್ ಬೇರೆ ಅಲ್ಲಿದೆ, ಸಾಕಾಗ್ಬಿಟ್ಟಿದೆ. ಇಲ್ಲಿ ನೋಡಿದ್ರೆ ಫುಲ್ಲು ಗಿಡ ಮರಗಳೇ ಇದೆ, ಇಲ್ಲಿ ಕಾರ್ ಹೋಗೋಕ್ಕಾಗಲ್ಲ ನಾವು. ಬಟ್ ಅಲ್ಲಿ ನೀರಿದೆಯಲ್ವಾ, ನಾವು ಆ ಲೊಕೇಶನ್ಗೆ ಹೋಗ್ಬೇಕು. ಅವ್ರು ಆ ಕಡೆ ಈ ಕಡೆ ಆ ಕಡೆ ಅಂತ ಹೇಳ್ತಾ ಇದ್ದಾರೆ DOPಸು. ಇವ್ರು ನಾವು ಸ್ಟಕ್ ಆಗ್ಬಿಟ್ಟಿದ್ದೀರಿ ಇಲ್ಲಿ. ಯಾರಾದರೂ ಮೇಲೆ ಬರಕ್ಕೆ ಹೇಳಿ, ಹಂಗೆ ಒಬ್ರನ್ನ ಮೇಲೆ ಯಾರಾದರೂ ಬರಕ್ಕೆ ಹೇಳಿ ಹಿಂಗೆ. ನೆಕ್ಸ್ಟ್ ಲೆವೆಲ್ ಸೈಕ್, ಮಾರ್ನಿಂಗ್ ಶಾಟ್, ಡಮಾಲ್ ಡಿಶ್. ಮನೆ ಹೋಣ ಗೈಸ್. ಅವರು ಕಾಣಿಸ್ತಾ ಇಲ್ಲ, ನಾವು ಕಾಣಿಸ್ತಾ ಇಲ್ಲ. ಅವ್ರನ್ ಮಾಡಿ ಕರೀತಿದ್ದೆ. ಯಾರು ಕಾಣಿಸ್ತಾ ಇಲ್ಲ ಬ್ರೋ ಇಲ್ಲಿ. ಇಲ್ಲಿ ಹೋಗಕ್ಕೆ ಆಗಲ್ಲ ಬ್ರೋ. ನಮಗೂ ಗೊತ್ತಾಗ್ತಾಯಿಲ್ಲ, ಅವ್ರಿಗೂ ಗೊತ್ತಾಗ್ತಾಯಿಲ್ಲ ಎಲ್ಲಿದ್ದೀರಿ ಅಂತ. ಸೊ ಆನ್ ಮಾಡಿ
ಕರಿತಾ ಇದ್ದೀವಿ ಗೊತ್ತಾಗುತ್ತೆ ಅಂತ. ಬಟ್ ಇಲ್ಲಿ ಹೋಗೋಕ್ಕೆ ಆಗಲ್ಲ. ವಾವ್, ಬಟ್ ಬ್ಯೂಟಿಫುಲ್ ಆಗಿದೆ. ಎಲ್ಲ ಮರಗಳು ಹೊಡೆದಾಕ್ಬಿಟ್ಟವ್ರು ಇಲ್ಲಿ. ಬಟ್ ಇದು ಸಕ್ಕತ್ತಾಗಿದೆ. ಇದು ನಮ್ಮದು ಬೀಚ್ ಬದಲು ಇದೇ ಪ್ಲಾನ್ ಇರೋದು. 30 minutes later. ಹಲೋ ಗೈಸ್, ನೋಡಿ ಅದು ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಳ್ದು. ಸ್ಟ್ಯಾಂಡ್ ಕ್ಯೂಟಾಗಿ ಆಡ್ತಾ ಇದ್ದಾರೆ. ಅದು ಒಂದೇ ಒಂದಿದೆ ಪಾಪ. ಫಸ್ಟ್ ಎತ್ಬೇಡಿ, ನೀವು ಎತ್ತಕ್ಕೆ ಹೋಗ್ಬೇಡಿ. ಆ ವಿಡಿಯೋ ಕ್ಯಾಮ್ರಾ ಹಾಂ, ಓಕೆ ಡನ್. ಓಕೆ 3, 2, 1 ಗೋ. 1, 2, 3, 4 ಹೋಲ್ಡ್ ಮಾಡಿ, ಹೇಳ್ಕೊಳ್ಳಿ ಅಕ್ರಾಸ್. ಆಮೇಲೆ 3, 2, 1 ಗೋ. ಇಟ್ಕೊಳ್ಳಿ ಬ್ರೋ, ಹೇಳ್ಕೊಳ್ಳಿ. ಲಿಫ್ಟ್ ಈಸಿ, ಆರಾಮ್ಸೆ ಆರಾಮ್ಸೆ ಆರಾಮ್ಸೆ. ವೆರಿ ಸರ್, ಕ್ಯಾಮ್ರಾ ಕ್ಲೋಸ್ ಆಗಿಬಿಡಿ. ಗುರು ಅವರು ಲಿಫ್ಟಿಂಗ್ ಮಾಡೋದಕ್ಕೆ ಏನೇನೋ ಹೇಳ್ಕೊಡ್ತವ್ರೆ. ಕಪಲ್ಸ್ ನೋಡ್ರೆ ಇಲ್ಲಿ ಏನೋ ಮಾಡ್ತಾ ಇಲ್ಲ ಕರೆಕ್ಟಾಗಿ. ಇವ್ರು ಎತ್ತಲೇಬೇಕಾ ಮತ್ತೆ ಅಂತ ಯೋಚನೆ ಮಾಡ್ತಾವ್ರೆ. ಮತ್ತೆ ಇಲ್ಲಿ ಅಕ್ಕಿ ಮೂಟೆನ ಎದ್ದಂಗೆ ಆಯ್ತು ಇದು. ಸೊ ಗೈಸ್, ಫೈನಲಿ ಸ್ವಲ್ಪ ಶೂಟ್ ಆಗ್ತದೆ, ಇನ್ನೊಂದು ಸ್ವಲ್ಪ ಬಾಕಿ ಇದೆ. ಕ್ಯಾಮ್ರಾಮ್ಯಾನ್ಸ್ ಅವ್ರದ್ದೇನಿದೆ ಶೂಟ್ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಇವರಿಬ್ಬರು ಇಲ್ಲಿ ಜಗಳ ಆಡ್ತಾ ಇದ್ದಾರೆ. ನೋಡಿ ಸಕ್ಕತ್ತಾಗಿದೆ ಆ್ಯಕ್ಚುಲಿ ವಾಟ್ರು ಈ ಪ್ಲೇಸು. ಮೇಡಮ್ ಶ್ರದ್ಧಾ ಅವರೇ, ನೀವು 2 ದಿವಸದಿಂದ ನಾನು ನೋಡ್ತಾ ಇದ್ದೀರಾ? ಅಲ್ಲ ಸಾರಿ, ನಿನ್ನೆಯಿಂದ ಇವತ್ತಿಗೆ ಸೇರಿ ಒಂದು ದಿನ 1 hour ಅಲ್ಲಲ್ಲ 5 hours ನಾವು ಬಿಕಾಸ್ ಇದ್ದಿದ್ದು 4:15. ಓಕೆ, ಒಂದು ಸ್ವಲ್ಪ ಹೇಳಿ ನನ್ನ ಬಗ್ಗೆ ಏನಾದರೂ. ನೈಸ್, ಟ್ಯಾಲೆಂಟೆಡ್, ಬೆಸ್ಟ್ ಡಾನ್ಸರ್, ತುಂಬ ಇಷ್ಟ ಆಯಿತು. ಈಸಿ ಗೋಯಿಂಗ್, ನೈಸ್ ಪರ್ಸನ್, ಇಷ್ಟ ಆಯಿತು ಓವರ್ ಆಲ್. ತುಂಬ ಲೇಟಾಗಿ ಮೀಟ್ ಆದ್ವಿ, ಬಟ್ ಮುಂಚೆನೇ ಮೀಟ್ ಆಗಿದ್ದಿದ್ರೆ ಇನ್ನೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು. ಅವ್ರು ಮೊದಲೇ ಮಾಡಿಸ್ತಾರೆ ಕೊರಿಯೋಗ್ರಫಿ ಅಲ್ಲ, ನನ್ನ ಮದುವೆ ಕೊರಿಯೋಗ್ರಫಿ ಇವ್ರಿಗೆ ಕೊಡ್ತಿದ್ದೆ. ಇಟ್ಸ್ ಓಕೆ, ನಾಟ್ ಟೂ ಲೇಟ್, ಸ್ಟಿಲ್ ಮೆನಿ ಮೋರ್ ಟು ಗೋ. ಓಕೆ, ಸಿ ಕೊರಿಯೋಗ್ರಾಫರ್ಸ್ ಅಂದರೆ ಹಿಂಗೆ ಡಾನ್ಸರ್ಸ್ ಆಗಲಿ ಒಂದು ವಿಜುವಲೈಸೇಷನ್ಸ್ ನಮ್ದಂತ ಥಿಂಕ್ ಮಾಡ್ತಾನೆ ಇರ್ತೀರಿ. ನೆನ್ನೆ ನೋಡಿದ್ರೆ ನಾನು ಮಾತಾಡ್ಬೇಕಾದ್ರೆ ಅನ್ನಿಸ್ತೇನೆ, ನಾವು ಕಾರಲ್ಲಿಂದ ಬರ್ತಾ ಅಲ್ಲ ರೂಮಲ್ಲಿ ಕುತ್ಕೊಂಡು ನಾವು ಆ ವಿಡಿಯೋ ಮಾಡಿರಲಿಲ್ಲ. ನಾವು ಅದನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀರಿ. ಅಲ್ಲೊಂದು ಟಾಪಿಕ್ಕೇ ಅಂದರೆ ಕಾನ್ಸೆಪ್ಟ್ ಇದ್ದಿದೆ ಬೇರೆ. ನೈಟ್ ಇವ್ರು ಬಂದಿದ್ದ ತಕ್ಷಣ ಇನ್ನೊಂದು ಕಾನ್ಸೆಪ್ಟ್ ಆಗೋಯ್ತದು. ಹಿಂಗೆ ನಾವು ಕಂಪ್ಲೀಟ್ಲಿ ಚೇಂಜ್ಡ್. ಇಲ್ಲಿ ಬಂದು ಇನ್ನೂ ಡಿಫರೆಂಟ್ ಆಯ್ತು. ಇಲ್ಲಿ ಬಂದು ಇನ್ನೂ ಚೇಂಜ್ ಆಯಿತು. ಹಂಗೆ ಸ್ಪಾಟಲ್ಲಿ ನಾವು ಚೇಂಜ್ ಮಾಡ್ತಾ ಇರ್ತೀರಿ. ಹೌದೌದು, ನಿಜ. ನಮ್ಮ ಸ್ಟೂಡೆಂಟ್ಸ್ಗಾಗಲಿ ನನಗೆ ಗೊತ್ತಿರೋರು, ನಾನು ಆನ್ ಸ್ಪಾಟ್ ಎಲ್ಲ ಮಾಡೋದಲ್ವಾ, ಸೊ ಅವ್ರಿಗೆ ಗೊತ್ತಾಗುತ್ತೆ ಅದು. ಬಟ್ ಎನಿವೇಸ್, ಇವಾಗ ನೀವು ಹೇಳ್ತಾ ಇದ್ದೀರಾ, ಖುಷಿ ಆಗುತ್ತೆ. ಇಲ್ಲಿ ನೋಡಿ ನಮ್ಮ ಬ್ರೋ ಎದ್ಬಿಟ್ಟಿದ್ದಾರೆ ಬೆಳಗ್ಗೆನೆ. ಯು ಕ್ಯಾನ್ ಸಿ ಆಕ್ಟಿವ್ ಉಲ್ಲಾಸ್ ಟುಡೇ. ನೆನ್ನೆ ಫುಲ್ಲು ಸ್ಲೀಪು, ಇವತ್ತು ಫುಲ್ಲು ಆಕ್ಟಿವ್. ಹಾಯ್ ಮಾಡಿ ಬ್ರೋ ನನ್ನ ಬ್ಲಾಗ್ಗೆ. ನಿನ್ನ ಗರ್ಲ್ಫ್ರೆಂಡ್ ಸಿಗ್ತಾರೆ ನಿನಗೆ. ಈ ಸಿಂಗಲ್ ರೆಡಿ ಟು ಮಿಂಗಲ್. ಎಸ್, ಯಾರಾದ್ರೂ ಇಷ್ಟ ಆದ್ರೆ ಯು ಕ್ಯಾನ್ ಪ್ಲೀಸ್ ಕಾಂಟ್ಯಾಕ್ಟ್ ಗುರು. ಏನು ಒಂದು ನಿಮಿಷ ಬಂದೆ. ಏನು ಪಕ್ಷಿ ಇದು? ಅದೇ ಸ್ವಾನ್. ಅದು ಇಲ್ಲಿ ನಾವು ಅದನ್ನು ನೀರು ಬೇಕು, ಅದು ನಾನು ಅನ್ಕೊಂಡೆ ಸಿಂಹ ಅನ್ಕೊಂಡೆ. ನೀರೊಡೆ ಹಲ್ಲುಗಳಿರುತ್ತಲ್ಲ, ಅದಿಲ್ಲೇ ಇದೆ, ಎಷ್ಟೊಂದಿದೆ. ನೀರು ಒಳಗಡೆ ಹೋಗಿದೆ ಇವಾಗ. ಅಲ್ಲಿ ಸ್ವಾನ್ ಇದೆ, ಹಿಂದೆ ನೋಡಿದ್ರೆ ಪಾರಿವಾಳ ಇದೆ, ನವಿಲಿದೆ. ಸಾರಿ, ನಾವು ಪಾರಿವಾಳ ಅಂತ ನವಿಲಿದೆ. ಕ್ರೇಜಿ ಅನ್ಕೊಳ್ಳಿ. ಬ್ಯಾಕ್ ವಾಟರ್ ಇಸ್ ಬ್ಯೂಟಿಫುಲ್. ಇಲ್ಲಿ ಏನು ಇದು, ಅದು ದೇವಸ್ಥಾನ ಅಂತೆ, ಮುಳುಗೋಗ್ಬಿಟ್ಟಿದೆ ದೇವಸ್ಥಾನ, ನೀರು ಬಂದ್ಬಿಟ್ಟು ಫುಲ್ಲು. ಓಕೆ, ಅದೇನು ಯಾರು ನನ್ನನ್ನೇನು ಕಾಂಟ್ಯಾಕ್ಟ್ ಮಾಡಬೇಕು? if anybody likes Ullas, please contact Guru. He is single. ಅಲ್ಲ, if anyone likes me, please contact me. ನನ್ನೇ ಲೈಕ್ ಮಾಡ್ತಾ ಇಲ್ಲ ಇಲ್ಲಿ. ಉಲ್ಲಾಸ್ for both. ಹೆಂಗ್ ಹುಡುಗ ಬಾಯ್ single ready to mingle. ಈ ಹುಡುಗಿ ಹುಡುಕ್ತಾ ಇದಾರೆ. ಅದೇ ಅವ್ರ ತಂಗಿದೆ ಶೂಟ್ ನಡೀತಾ ಇದೆ ಇಲ್ಲಿ. ಸೊ ಇವ್ರದ್ದು ಇವಾಗ ನೆಕ್ಸ್ಟ್ ಮದುವೆ ಆಗುತ್ತೆ, ಹುಡುಗಿ ಹುಡುಕ್ತಾ ಇದಾರೆ.
Not issues, please. Sorry. You have to get everything. So guys, finally 5 days shoot. ಸ್ವೆಟ್ This is the 5th day. ಇಲ್ಲ Compact ಪ್ರೆಸ್ಟೀಜ್ ಬಂದು ನಿಸರ್ಗ ಪ್ರೆಸ್ಟೀಜ್ ಬಂದು 5th ಡೇ, ಇದು ಬಂದು 7th ಡೇ. ಇದು ಅದಾಗಿದ್ದ ತಕ್ಷಣ ನಾಳೆನೂ ಶೂಟ್ ಇದೆ, ನಾಳೆ ಬಂದು ಬೆಂಗಳೂರಲ್ಲಿ ಇರುತ್ತೆ. ಸೊ 13th ನನಗೆ ಮತ್ತೆ ಪ್ರೆಸ್ಟೀಜ್. ಈ ಥರ ಇರಬೇಕು ಗೈಸ್, ಲೈಫಲ್ಲಿ ಈ ಥರ ಇರಬೇಕು, ಸಖತ್ ಬ್ಯುಸಿ ಇರಬೇಕು. ಯಾರು ಫೋನ್ ಎತ್ಬಾರ್ದು, ಯಾರು ತಲೆ ಕೆಡ್ಸ್ಕೊಬಾರ್ದು. ಮಾಡಿ, ನೀವು ದುಡ್ಡು ಮಾಡಿ, ಯೂಟ್ಯೂಬ್ ಬ್ಲಾಗ್ಸ್ ಮಾಡಿ, ನೆಕ್ಸ್ಟ್ ಲೆವೆಲ್ ಬೆಳೀರಿ ಅಷ್ಟೇ. ಸೊ ಗೈಸ್, ಇನ್ನೂ ಶೂಟ್ ನಡೀತಾನೆ ಇದೆ. ಈ ವ್ಯೂ ನೋಡಿ ಹೆಂಗಿದೆ ಗೊತ್ತಾ, ಕ್ರೇಜಿಯಾಗಿ ಕಾಣಿಸ್ತದೆ ಇದು. ಇವರೆಲ್ಲ ಇಲ್ಲಿದ್ದಾರೆ ನೋಡಿ, ಬಟ್ ಇಲ್ಲಿಂದ ನಿಂತ್ಕೊಂಡು ನೋಡ್ಬೇಕಾದ್ರೆ ಸಕ್ಕತ್ತಾಗಿ ಕಾಣಿಸ್ತಿದೆ ವ್ಯೂ ಮಾತ್ರ. ಫುಲ್ಲು ಗ್ರೀನರಿ ಗೈಸ್, ಇದೆಲ್ಲ ಎಲ್ಲ ಫುಲ್ಲು ಕಾಡು ಸೆಂಟ್ರಲ್ಲಿ ಬಂದುಬಿಟ್ಟಿದ್ದೀರಿ. ಇನ್ನೂ ಫಸ್ಟ್ ಶಾಟೇ ಹೋಗ್ತಾಯಿದೆ. ನಾನು ಹೇಳ್ದಂಗೆ ಯಾವಾಗಲೇ 4:15 ಎದ್ದು ಬಿಟ್ಟಿದ್ದು. ಇವಾಗ ಆಲ್ಮೋಸ್ಟ್ ಲೈಕ್ 11:15 ಏನೋ ಆಗಿದೆ ಅನ್ಸುತ್ತೆ ಮೋಸ್ಟ್ಲಿ. ಇನ್ನೂ ಫಸ್ಟ್ ಶಾಟಲ್ಲೇ ಇದ್ದೀರಿ. ಇನ್ನೂ 4-5 ಶಾಟ್ ಇದೆ ಮೈಸೂರಲ್ಲಿ. ಅದಾದಮೇಲೆ ಬ್ಯಾಂಗ್ಳೂರಿಗೆ ಹೋಗಬೇಕು. ಬ್ಯಾಂಗ್ಳೂರು ನಾಳೆ ಇರುತ್ತೆ ಶೂಟು. ಯಪ್ಪ, ನೆಕ್ಸ್ಟ್ ಲೆವೆಲ್ ಸೈಕ್ ಅಂದ್ಕೊಳ್ಳಿ. ಬಟ್ ಇಷ್ಟ ಆಗ್ತಾಯಿದೆ, ತುಂಬ ಖುಷಿ ಆಗ್ತಾಯಿದೆ. ಒಂದು ಅದೇ ಕ್ಲಾಸಸ್ಸು, ಅದೇ ಡ್ಯಾನ್ಸು, ಅದೇ ಕ್ಲಾಸಸ್ಸೆಲ್ಲ ಮುಗಿಸ್ಕೊಂಡು ಅದೇ ಒಂದು ಇದಾಗ್ತಾಯಿತ್ತು. ಇದೊಂದು ಕಂಪ್ಲೀಟ್ ಒಂದು ಆ ದೇವರು ಒಂದು 10 days ಪ್ಯಾಕೇಜ್. ಹೋಗಪ್ಪ ನೀನು ಆರಾಮ ಮೈಸೂರಿಗೆ ಹೋಗು, ಬೇರೆ ವರ್ಕ್ ನೋಡು, ಅದು ಇದಂತ ಮಾಡಿಬಿಟ್ಟಿರೋ ಥರ ಇದೆ. ಬಟ್ ಕ್ರೇಜಿ ಅಂದ್ಕೊಳ್ಳಿ. ಇನ್ನೊಂದು ಖುಷಿ ವಿಷಯ ಏನಂತ ಅಂದರೆ, ನಾನು ಸ್ಟೋರೇಜ್ನ ಅಪ್ಗ್ರೇಡ್ ಮಾಡಿದ್ದೀನಿ. ಇವಾಗ 4-5 ವೀಡಿಯೋ ಕಂಟಿನ್ಯೂಸ್ ಆಗಿದೆ. ಅದನ್ನು ಎಡಿಟ್ ಮಾಡಬೇಕು. ಸೊ ಅದೇ ಎಡಿಟ್ ಆಗಿದ ತಕ್ಷಣ ಅದು ಆಫ್ಟರ್ September 26th ಮೇಲೇ ಅದು ಅಪ್ಲೋಡ್ ಆಗೋದು. ಏನಕ್ಕಂತಂದರೆ ಅದೆಲ್ಲ ಪ್ರೆಸ್ಟೀಜ್ದೇನಿದೆ ಅದೆಲ್ಲ ಯಾವುದೂ ರಿವೀಲ್ ಮಾಡೋಕ್ಕಾಗಲ್ಲ 26th ಬಿಫೋರ್. ಸೊ ಅದಕ್ಕೆ ಅದು ಲೇಟ್ ಆಗುತ್ತೆ. ಇದೆಲ್ಲ ಬೇಗ ಇದು ಎಡಿಟ್ ಆದರೆ ಬೇಗ ಮಾಡಿಬಿಡ್ತೀನಿ. ಇವಾಗ ಏನಾಗಿದೆ ಅಂದರೆ, ಶಾರ್ಟ್ಸ್ ಎಲ್ಲ ಮುಗೀತು. ನಾವು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಅದು ಏನೇನು ಶಾರ್ಟ್ಸ್ ಇದೆ ಅದೆಲ್ಲ ಮುಗೀತು. ಭರತ್ ಬ್ರೋದು ಒಂದಿದೆ. ಇವಾಗ ಅಲ್ಲೇ ನಡೀತಾ ಇದೆ ಅಂತಂದರೆ ಸೇವ್ ದ ಡೇಟ್, ಅವ್ರ ಮದುವೆದು ಸೇವ್ ದ ಡೇಟ್ ಸೆಟಪ್ ಮಾಡ್ತಿದ್ದಾರೆ. ಬನ್ನಿ ಅಲ್ಲಿ ಹೋಗೋಣ, ತೋರಿಸ್ತೀನಿ ನಾನು. ಗೈಸ್ ನೋಡಿ ಎಂತೆಂಥ ಕಷ್ಟ ಬಂದ್ಬಿಟ್ಟಿದೆ ಲೈಫಲ್ಲಿ. ನಮಗೆ ನೆರಳು ಇವರು. ಬನ್ನಿ ಹೋಗ್ಲಿ ಪಾಪ, ಬನ್ನಿ ಬ್ರೋ. ಒಂದೇ ಮನೆ, ನಾನೇ ಕಾಣಿಸ್ತಿಲ್ಲ ಗೈಸ್. ಶೂಟಿಂಗ್ ಅಂದರೆ ಈಸಿ ಅಲ್ಲ ಗೈಸ್. ನೋಡಿ ಎಷ್ಟು ಕಷ್ಟ ಇದೆ. ನಿಸರ್ಗ ಬೈ ಇಲ್ಲಿ ಕಾಣಿಸ್ತಾ ಇಲ್ಲ. 2036 ಅಲ್ಲ, 2036 ಬರ್ಬೇಕಿದೆಯಾ? ಸೊ ಗೈಸ್, ಫೈನಲಿ ಫಸ್ಟ್ ಲೊಕೇಶನಲ್ಲಿ ಫಸ್ಟ್ ಶೂಟ್ ಮುಗೀತು. ಇವಾಗ ನಾವು ಟಿಫನ್ಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಶಾಟ್ಗೆ ಹೋಗ್ತಾಯಿದ್ದೀವಿ. ನೆಕ್ಸ್ಟ್ ಲೊಕೇಶನ್ ಏನು ಹೇಳಿದ್ರು ಅವರು? ಯಾವ ಲೊಕೇಶನ್ ಹೇಳಿದ್ದು? ಸರ್ಪ್ರೈಸಾ? ಓಕೆ, ಡನ್. ನೆಕ್ಸ್ಟ್ ಲೊಕೇಶನ್ ಇಸ್ ಸರ್ಪ್ರೈಸ್. ಅದಕ್ಕೆ ಮುಂಚೆ ಬ್ರೇಕ್ಫಾಸ್ಟ್ ಮಾಡಬೇಕು. ಓಕೆ, ದಟ್ಸ್ ಫೈನ್ ಐ ಗೆಸ್. ಈ ನೆಕ್ಸ್ಟ್ ಲೊಕೇಶನಲ್ಲಿ ಸಿಗೋಣ ಗೈಸ್. ಬನ್ನಿ ಗೈಸ್, ಮೈಸೂರಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್. ವಿ ಕೇಮ್ ಟು ಹ್ಯಾವ್ ಬ್ರೇಕ್ಫಾಸ್ಟ್ ಇನ್ನ ಬಂದಿದ್ದೀವಿ ಗೈಸ್. ಎಲ್ಲರೂ ಬ್ರೇಕ್ಫಾಸ್ಟ್ ಇನ್ನ ಬಂದಿದ್ದೀವಿ ಗೈಸ್. ನಾವು ಸೆಕೆಂಡ್ ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ಅದು ಎಲ್ಲೂ ಇಲ್ಲ. ಫಸ್ಟ್ ಲೊಕೇಶನ್ ಆ ಕಡೆ ಮಾಡಿದ್ದು. ಸೆಕೆಂಡ್ ಲೊಕೇಶನ್ ನಾವು ಈ ಬ್ರಿಡ್ಜ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಸಕ್ಕತ್ತಾಗಿದೆ ಇದು ಡ್ರೋನ್ ಶಾಟ್. ಇಲ್ಲಿ ಇದೆಯಲ್ವಾ, ಇದು ರೈಲ್ವೆ ಟ್ರ್ಯಾಕು, ಇದು ರೋಡು. ಇದು ಮೇಲೆ ಡ್ರೋನ್ ಶಾಟಲ್ಲಿ ಸಕ್ಕತ್ತಾಗಿ ಕಾಣ್ತದೆ. ಎರಡು ಇದು ಆ ಟ್ರ್ಯಾಕು ಮತ್ತು ರೋಡು. ಹಂಗೆ ಒಂದು ಡೇ ಹೊಡಿಯೋಣ ಅನಿಸ್ತದೆ. ಸ್ವಿಮ್ಮಿಂಗ್ ಮಾಡಿ ಸುಮಾರು ವರ್ಷಗಳಾಗೋಯ್ತು. ಕ್ರೇಜಿ. ಎಲ್ಲ ಅಲ್ಲಿದ್ದಾರೆ ಬಾಯ್ಸು. ಅಂಕಲ್ ಬ್ಲಾಗ್ ಮಾಡ್ತಿದ್ದಾರೆ. ನೋಡಿ ಗೈಸ್, ಇಲ್ಲಿದೆ ಡ್ರೋನ್ ಹೋಗ್ತಾ ಇದೆ. ಏನೂ ಕಾಣಿಸ್ತಿಲ್ಲ. ಅಂಕಲ್ ಬ್ಲಾಗ್ ಮಾಡ್ತಾಯಿದ್ರು. ಅಂಕಲ್ ಬ್ಲಾಗ್ ಮಾಡ್ಕೊಂಡು ಹೋಗಿದ್ದಾರೆ.
ಪಕ್ಷಿ ಇದೆ ನೋಡಿ guys, ಇದು ಎಲ್ಲಿ ಪಕ್ಷಿ ಇದು ಬಿಸಿಲಿಗೆ ಈ ಪಕ್ಷಿ ಮೀನು ಸಕ್ಕತ್ತಾಗಿ ಹಿಡಿತು. ಇಟ್ಸ್ ಕಿಂಗ್ ಫಿಶ್. ಮತ್ತೆ ಹಿಡಿತು ಇನ್ನೊಂದು ಕಿಂಗ್ ಫಿಶರ್. ಇನ್ನೊಂದು ನೋಡಿ ಹೆಂಗೆ ಹಿಡಿಯುತ್ತೆ, ಸಿಕ್ಕಿಲ್ಲ ಅದಕ್ಕೆ. ಯಾವುದೋ ಲೊಕೇಶನ್ ಕರ್ಕೊಂಬಂದವ್ರೆ ಏನೋ ಮಾಡೋಕ್ಕಿಲ್ಲಿ ಶೂಟು, ನೋಡೋಣ ಎಲ್ಲಿವರೆಗೂ ಆಗುತ್ತೆ. ನನಗೆ ಗೊತ್ತು ನಮಗೆ ಕೇಳಿಸ್ತಾ ಇಲ್ಲ. ಗೊತ್ತು ನೀವು ಕೇಳಿಸ್ಕೊಳ್ತಾ ಇದ್ದೀರಾ ಅಂತ. ಗುರುವರು ಇಲ್ಲಿ ಕಲ್ಲೊಡೆಯ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿದ್ದಾಗ ಬಚ್ಚ ಆಡಿ ಜೊತೆ ಬಚ್ಚ ಆಟ ಇವಾಗ ಆಡ್ತವ್ರೆ. ಇಲ್ಲಿದ್ದಾರೆ ಹೀರೋ, ಇಲ್ಲಿಂದ ಡ್ರೋನ್ ಶಾಟ್ ಆಗ್ತಾಯಿದೆ. ಇದು ನೋಡಿ ನನ್ನನ್ನೇ ನೋಡ್ತಾ ಇದೆ ಬ್ರೋ, ಅಲ್ಲಿ ಬನ್ನಿ, ಅಲ್ಲಿ ಇದು ನನ್ನನ್ನೇ ನೋಡ್ತಾ ಇದೆ. ಆ ಕಡೆ ಈ ಕಡೆ ತಿರ್ಗಿಸಿದ್ರೆ. ಇದು ಮಾತ್ರ ಕ್ರೇಜಿ ಆಗಿದೆಯಲ್ಲ ಶಾಟು. ಇಲ್ಲಿ 2 ಲೊಕೇಶನ್ ಇದೆ. ಸಾಕು ಬಿಡಿ. ಇವಾಗ ಟ್ರೈನ್ ಶಾಟ್ ತೆಗ್ದಿದ್ರೆ ನಾ ಮಸ್ತಾಗಿರೋದು ಬ್ರೋ. ಈ ಜಾಗದಲ್ಲಿ ಸಕ್ಕತ್ತಾಗಿರೋದು ಟ್ರೈನ್ ಶಾಟು. ಮತ್ತೆ ಬ್ರೋ ಏನು ಅನಿಸ್ತಿದೆ ಈ ಶೂಟೆಲ್ಲ, ಮೈಸೂರು ಶೂಟು ಹೇಗೆ ಅನಿಸ್ತಿದೆ? ಟಿಫನ್ ಇಲ್ಲ, ಊಟ ಇಲ್ಲ, ಏನಿಲ್ಲ. ಬಿಸಿಲಲ್ಲಿ ಸಾಯ್ತಾ ಇದ್ದೀನಿ. ಎಣ್ಣೆನೂ ಸಿಗ್ತಾ ಇಲ್ಲ. ಎಣ್ಣೆ ನಿನಗೆ, ಊಟ ನಮಗೆ. ಅಂಗಡಿನೇ ಗತಿ ಇಲ್ವೇ? ಅಂಗಡಿ ಗೊತ್ತಿಲ್ಲ, ಬಟ್ ಈ ಬ್ರಿಡ್ಜ್ ಮೇಲೆಯಿಂದ ಡ್ರೋನ್ ಶಾಟ್ ಮಸ್ತಾಗಿದೆ ಅಂದ್ಕೊಳ್ಳಿ. ಬಟ್ ಇದು ಊಟನೂ ಲೇಟ್. ಟಿಫನ್ ಬ್ರೇಕ್ಫಾಸ್ಟ್ ಎಲ್ಲೋ ಹೋಗಿ ಲೇಟಾಗಿ ಮಾಡ್ಕೊಂಡು ಬಂದಿದ್ದೀರಿ. ಇವಾಗ ಈ ಶಾಟ್ ಮುಗಿಸಿದ ತಕ್ಷಣ ಇನ್ನೂ 2 ಅವರ್ ಟ್ರಾವೆಲ್ ಮಾಡಬೇಕು. ಇವ್ರು ಸರ್ ಓಡಿಸ್ಬೇಕು ಗಾಡಿ. ಈ ಬ್ಲಾಗ್ ಯಾರು ನೋಡ್ತಾ ಇದ್ದಾರೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಹುಡುಗಿ ನೋಡ್ತಾ ಇದ್ದಾರೆ. ಬಾಯ್. ಇದು ಲಾಸ್ಟ್ ಶಾಟ್ ಗೈಸ್. ಈ ಬ್ರಿಡ್ಜಲ್ಲಿ, ಮೈಸೂರಲ್ಲಿ ಈ ಬ್ರಿಡ್ಜಲ್ಲಿ ಲಾಸ್ಟ್ ಶಾಟ್. ಇದು ಯಾವುದೋ ಹೆಸರು ಮರ್ತೋದು ಆ್ಯಕ್ಚುಲಿ. ಇಲ್ಲಿ ಬಂದಿದ ತಕ್ಷಣ ಫುಲ್ಲು ಟಯರ್ಡ್ ಆಗಿದ್ದೀನಿ. ಸೊ ಅವ್ರು ಶೂಟ್ ಮಾಡ್ಕೊಂಡು ಬರ್ತಾರೆ. ನಾನು ಇವಾಗ ಕಾರಲ್ಲಿ ಹೋಗಿ ರೆಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಲೊಕೇಶನಲ್ಲಿ ಸಿಗೋಣ ಗೈಸ್. ಬಾಯ್. ಸೊ ಗೈಸ್, ಫೈನಲಿ ನಾವು ಮೈಸೂರು ಸಿಟಿ ಸೆಂಟರ್ ಬಂದಿದ್ದೀವಿ. ಊಟಕ್ಕೆ ಬಂದೀವಿ, ಮಧ್ಯಾಹ್ನ ಊಟಕ್ಕೆ. ಇಲ್ಲಿ ನೋಡಿ ಎಲ್ಲ ಬ್ಯೂಟಿಫುಲ್ ಫೇಸಸ್. ಹೇಗಿತ್ತು ಇಬ್ಬರಿಗೆ ಶೂಟ್ ಇವತ್ತು? ಹೆಂಗೆ ಅನಿಸ್ತು? ಏನು ಅನಿಸ್ತು? ಯು ಲೈಕ್ ಡಿಟ್? ಹೀಲ್ಸ್ ಹಾಕೊಂಡು ಓಡಾಡ್ತಾ ಇದ್ದ, ಫುಲ್ ರನ್ನಿಂಗ್ ರೈಸು. ಲೈಫಲ್ಲಿ ಓಡೋದಿಲ್ಲ ಅನಿಸ್ತದೆ. ಬೆಳಗ್ಗೆ ಇದ್ದು ಇವತ್ತು ಓಡಿದ್ಯಾ? ಉಲ್ಲಾಸ್ ಅವರು ನಿಮ್ಗೇನು ಅನಿಸ್ತು? ನೀವು ಚಿಲ್ ಮಾಡ್ತಾ ಇದ್ದೀರಾ. ಫಸ್ಟ್ ಪೇಜಲ್ಲಿ ನೋಡ್ತಾ ಇದ್ದೀರಲ್ಲ ಏನೇನಿದೆ ಅಂತ. ಆ ಫೀಲಲ್ಲಿ ಇದ್ದಾರೆ ಅವ್ರನ್ನ. ಲೈಮ್ ಸೋಡಾ, ಆಫ್ ಕೋರ್ಸ್. ಎಸ್, ದಟ್ಸ್ ಪರ್ಫೆಕ್ಟ್. ಲೈಮ್ ಸೋಡಾ. ಹಾಗೆ ನಮ್ಗೊಂದು ತಿಮಿಂಗ್ಳ ಹೇಳತ್ತಾನೆ. ಅಂಜಲ್ ತಿನ್ನಿ, ಚೆನ್ನಾಗಿರುತ್ತೆ. ಅಂಜಲ್ ಬೇಡ, ನಮಗೆ ತಿಮಿಂಗ್ಳ ಬೇಕು. ತಿನ್ನಿಲ್ಲ, ಚೆನ್ನಾಗಿರಲ್ಲ. ಸೊ ಊಟ ಎಲ್ಲ ಆರ್ಡ್ರ್ ಮಾಡಿದ್ದೀನಿ. ಎಲ್ಲ ಚೆನ್ನಾಗಿ ತಿಂತಾರೆ. ಎಲ್ಲ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ನಾವು ಹೋಗ್ತೀರಿ. ಎಲ್ಲಿಗೆ ಹೋಗ್ತೀರಿ? ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ಮಕ್ಳನ್ನ ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ ನಾನು. ನನಗೆ ಇದು ನೋಡ್ತಾ ಇದ್ರೆ ನಮ್ಮ ಜೆ ಪಿ ಪಾರ್ಕ್ ನೆನಪಾಗುತ್ತೆ. ಜೆ ಪಿ ಪಾರ್ಕಲ್ಲಿ ಹೆಂಗೆ ಆಡಿದ್ದೀರಿ ಗೊತ್ತಾ ನಾವು ಚಿಕ್ಕ ವಯಸ್ಸಲ್ಲಿ. ಅಲ್ಲ, ಡ್ಯಾನ್ಸ್ ವಿಡಿಯೋಸ್ ಕೂಡ. ಹಾಂ, ಇವಾಗ ಹೆಸರುಗಳೇ ಮರ್ತೋಗ್ಬಿಟ್ಟಿದ್ರೆ. ಉಯ್ಯಾಲೆ, ಅದಾದ್ಮೇಲೆ ಅದೇನದು ಸೀಸೋ, ಡಕ್ಕು, ಇದೇನಿದು ಸುತ್ತೋದು, ಜಾರಬಂಡಿ ಆಡೋಣ. ಹಾಂ,
ಕೋಸ್ಟಲ್ ಶೆಟ್ಟೀಸ್. ಸೊ ಗೈಸ್ ಫೈನಲಿ ನಾವು ಊಟ ಮುಗಿಸಿ ಯಾವ ಲೊಕೇಶನ್ಗೆ ಹೋಗ್ತಾ ಇದೀವಿ? ವರುಣಾ ಲೈಕ್ ಹೋಗ್ತಾ ಇದೀರಿ. ಅದಕ್ಕೆ ಮುಂಚೆ ಒಂದು ರಿವ್ಯೂ ಕೊಡೋಣ ಅನ್ಕೊಂಡ್ರಿ. ನಮ್ಮ ಮೇಕಪ್ ಕಿಟ್ ಭರತ್ ಬ್ರೋ ಸ್ಟಾರ್ಟ್ ಮಾಡ್ತಾರೆ ರಿವ್ಯೂ. ವೈಟ್ ರೈಸ್ ಹೇಳಿದ್ವಿ. ವೈಟ್ ರೈಸು ಅವರು ಏನೋ ರೇಷನ್ ಖಾಲಿ ಆಗಿತ್ತಂತೆ. ಅಕ್ಕಿ ತಗೊಂಬರೋಷ್ಟೊತ್ತಿಗೆ ಒಂದು 45 ನಿಮಿಷ ಆಯಿತು. ಅದು ಬಿಟ್ಟರೆ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಪರ್ಫೆಕ್ಟ್ ಆಗಿತ್ತು. ಬಟ್ ಆದರೆ ಸರ್ವಿಸ್ ಅಂದರೆ ತುಂಬ ಟೈಮ್ ತೊಗೊಂಡ್ಬಿಟ್ರು. ನೆಕ್ಸ್ಟ್ ಲೆವೆಲ್ ಟೈಮ್ ಆಗೋಯ್ತು. ದಟ್ ವಾಸ್ ಬಿಕಾಸ್ ಇವತ್ತು ಅವ್ರ ಕಿಚನ್ ಅಲ್ಲಿ ಕಮ್ಮಿ ಸ್ಟಾಫ್ ಇದ್ದಾರೆ ಅಂತ. ಇಲ್ಲಾಂದ್ರೆ ಬನ್ನಿ ಗೈಸ್, ಕೋಸ್ಟಲ್ ಶೆಟ್ಟೀಸ್ ಅಂತ ಹೋಟ್ಲು ಈ ಮೈಸೂರು ರೋಡಲ್ಲೇ ಇದೆ. ಇದು ಬನ್ನಿ ತಿನ್ನಿ. ಇದಂತೂ ಪ್ರಮೋಷನ್ ವಿಡಿಯೋ ಅಲ್ಲ, ನಮ್ಮ ಖುಷಿಯಿಂದ ನಾನು ಪ್ರೀತಿಯಿಂದ ಮಾಡಿ ಹೇಳ್ತಾ ಇರೋದು ತಾನೇ ಬ್ರೋ. ಅದು 100 ಸತಿ ಬೈದ್ಬಿಟ್ಟು ಮಾಡ್ತಾ ಇರೋದು. ಹೌದು. ಸೊ ಇನ್ ಬಿಟ್ವೀನ್ ನಾನು ಅನ್ಕೊಂಡೆ ಇದು ಉಗುರು ಕಟ್ ಮಾಡೋದಂತ. ಯಾವ ಹುಡುಗಿ ನೋಡಿದ್ರೆ ಹೇಳ್ತಾರೆ ಏನಿದೆ. ಹಾಂ ಲ್ಯಾಶಸ್ ಕರ್ಲರ್. ಸಾರಿ ಐ ಆಮ್ ಹೋಟೆಲ್ ನೇಮ್ ಮೆನ್ಷನ್ ಮಾಡಿ. ಆ ಭಾಷೆ ಅರ್ಥ ಆಗಲ್ಲ. ಇದೆಲ್ಲ ನಮ್ಗೆ ಅರ್ಥ ಆಗಲ್ಲ. ಇದು ನಾನು ಉಗುರು ಕಟ್ ಮಾಡೋದಂದ್ರೆ ಉಗುರು ಬಂದ್ಬಿಟ್ಟು ಆಚ ಕಡೆ ನಂದು. ಉಲ್ಲಾಸ್ಗೆ ಯಾವುದು ಏನು ಇಷ್ಟ ಆಯಿತು? ಚಿಕನ್ ಗೀ ರೋಸ್ಟ್, ಹಾಂ, ನೀರು ದೋಸೆ, ಎಲ್ಲಾನು ಸಗದಾಗಿತ್ತು. ಚಿಕನ್ ಕರಿ ಎಕ್ಸೆಪ್ಟ್ ದಾಲ್ ಕಿಚಡಿ. ಓಕೆ, ನಿಮ್ಗೇನು ಇಷ್ಟ ಆಯಿತು? ನಂಗೆಲ್ಲ ಇಷ್ಟ ಆಯಿತು. ಎಲ್ಲ ಇಷ್ಟ ಆಯಿತು. ಸರ್ವಿಸು Yeah, it was late, but it's okay because of less staff. ಅವ್ರಿಗೆ ಅವ್ರು ಕೊಟ್ಟು ಟಿಶ್ಯೂ ಪೇಪರ್ ಕೂಡ ಇಷ್ಟ ಆಯ್ತು ಅಂತ. But the first time how the experience was good. This was second time. It's okay. Taste wise, it was really good. Shraddha has visited Next, almost all the Not almost. ನಿಸರ್ಗ ನಿಮಗೇನು ಇಷ್ಟ ಆಯಿತು? ಹೇಳಿದ್ರು ನಾನು ಇಲ್ಲೇ ತಿನ್ನೋದು, ನಾನು ಅಲ್ಲೇ ತಿನ್ನೋದು ಅಂತ. almost all the restaurants. So if you guys are visiting Mysore, first please contact Shraddha ಅಲ್ಲೇ Kapoor. ತಿಂದಿದ್ದು ನಿಮ್ಗೆ ಯಾರಾದರೂ ಮೈಸೂರಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾಗ್ಲಿ, ಎಲ್ಲಾದ್ರೂ ಪ್ಲೇಸಸ್ ಆಗಲಿ, ಕೂರ್ಗಾಗ್ಲಿ, ತಿಂದಿದ್ದು ಅಂದೆ. Because ಊಟಿಗೆ ಹೋಗ್ಬೇಕಾದ್ರೆ ಆ ರೋಡಿಗೆ ಹೋದ್ರೆ ಅಲ್ಲಿ ಹೋಗ್ತೀವಿ. ಶ್ರದ್ಧಾ ಅಂತ ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಹಾಕಿ. ಕೂರಿಗೆ ಹೋಗ್ಬೇಕಾದ್ರೆ we prefer this road. So ಇಲ್ಲಿ ಎಲ್ಲ ಹೋಟೆಲ್ ಫೇಸ್ ಮಾಡಿದೀವಿ ನಾವು. ಚೆನ್ನಾಗಿ ರಿವ್ಯೂ ಕೊಡ್ತಾರೆ. ಎಲ್ಲ ಚೆನ್ನಾಗಿ 5-6 ಸತಿ ಹೋಗಿದೀವಿ. ಮತ್ತೆ ಇದೇ road. ಓಕೆ ನಿಸರ್ಗ, ನಿನಗೇನು ಇಷ್ಟ ಆಯ್ತು? I liked everything. ನಿಂಗೆ in case if you doubt you can ask Suraj. I usually don't eat ghee, but ಇಲ್ಲಿ ಚಿಕನ್ ghee roast ನಾನು ತಿಂದೆ ಇವತ್ತು for the ಸಕ್ಕತ್ತಾಗಿತ್ತಲ್ಲ? first time. ಒಳ್ಳೆ ಕೊತ್ತಂಬರಿ ಸೊಪ್ಪು ಯಾಕೆ ಹಾಕಿದ್ರ ಅದಕ್ಕೆ? ತುಪ್ಪ ಸಾಂಬಾರ್ ತರ ಹಾಕ್ಬಿಟ್ಟಿದ್ದ ಅವನು. ತಪ್ಪಾಯ್ತು, ನಾನು ಹೋಗಿದ್ದೀನಿ ಅಂತ ಹೇಳಲೇಬಾರ್ದು. ಘೀ ಮಾತ್ರ ಸಾಂಬಾರ್ ತರ ಹಾಕಿಬಿಟ್ಟಿದ್ದ. ಮೈಸೂರು 2 times ಬಂದಿದ್ದೀನಿ. ಇಷ್ಟ ಆಯ್ತು ಮೈಸೂರು bro. ತುಂಬಾ ಎಲ್ಲ ಸತಿ ಇಷ್ಟ ಬರ್ತೀವಿ ಆಯ್ತಾ? ನಾವು. ಎಲ್ಲ ಇಷ್ಟ ಆಯ್ತು. ನಾನು ಕೂರಿಗೆ ಪರ್ಫೆಕ್ಟ್. ಹೋಗ್ಬೇಕಾದ್ರೆ ಅಮ್ಮ ಎಲ್ಲ ನನಗೂ ಎಲ್ಲ ಇಷ್ಟ ಆಯ್ತು, ಬಟ್ ವೆಯ್ಟ್ ಮಾಡಿದ್ದು ಇಷ್ಟ ಆಗಿಲ್ಲ ಅಷ್ಟೇ. ನಾವು ಅಷ್ಟೇ ಗೈಸ್, ಅದೇ ಫೇಮಸ್. ಎಲ್ಲ ಸಕ್ಕತ್ತಾಗಿತ್ತು. ಓಕೆ, ನೆಕ್ಸ್ಟ್ ಇವಾಗ ನಾವು ಬೇರೆ ಲೊಕೇಶನ್ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಲೆಟ್ಸ್ ಗೋ. ಗೈಸ್, ನಾವು ಒಂದು ಅರ್ಥ ಆಗ್ತಾ ಇಲ್ಲ, ನಾವು ಬರೀ ಕೆರೆ ಹತ್ರನೇ ಬರ್ತಾ ಇದ್ದೀರಿ ಪ್ರೀ ವೆಡ್ಡಿಂಗ್ ಶೂಟ್ಗೆ. ಏ ಕುದುರೆ, ಸರ್ ಪ್ರೀ ವೆಡ್ಡಿಂಗ್ ಶೂಟ್ ಕೊಡ್ತೀರಾ? ಹೌದಾ, ಕೇಳ್ಬೋದು. ವಿಜು ನೋಡಿ, ಕುದುರೆ ಎಷ್ಟು ಹೈಟು, ಸಕ್ಕ ಸಕ್ಕತ್ ದೊಡ್ಡದಾಗಿದೆ ಬ್ರೋ. ಫೋನ್ ಪೇ ಗೈಸ್, ಕುದುರೆ ಇಸ್ಕೊಬೇಕು ಗೈಸ್, ಬೈಕ್ ಬದಲು ನೋಡಿ. ಸಕ್ಕದಾಗಿದೆ, ಸಕ್ಕದಾಗಿದೆ ಕುದುರೆ ಮಾತ್ರ. ಮಜಾ ಏನ್ ಗೊತ್ತಾ ಗೈಸ್, ಈ ಹಾರ್ಸ್ ಬಂದ್ರಿ ಡಿ ಬಾಸ್ ಅವ್ರದ್ದು ಗೈಸ್. ಡಿ ಬಾಸ್ ಅವ್ರ ಹಾರ್ಸ್ ಇದ್ದು ನೋಡಿ, ಅವರೇ ಇವರು ಇದ್ದಾರೆ. डी बॉस का आर्स है ना, डी बॉस का फॉर्म किधर है इधर? उधर कैंपर नोडी. कैंपर, ओके ठीक है. वो ये डी बॉस का फेवरेट हॉर्स है ना, या डी बॉस का अच्छा होता है वो. डी बॉस और ಕುದುರೆ ಮೇಲೆ ಗಜೇಂದ್ರ ಅಂತ ಹೆಸರು. ಹಾಂ, ಅವ್ರ ಕುದುರೆ ಮೇಲೆ ನಾನು ಕುತ್ಕೊಳ್ತಾ ಇದ್ದೀನಿ ಇವಾಗ ಬಿಕಾಸ್ ಆಫ್ ಡಿ ಬಾಸ್ ಅಂದಿದ್ದಕ್ಕೆ. ಎಲ್ಲಿ ವಿಡಿಯೋಗ್ರಾಫರು? ಏ ಚೀಟಿಂಗ್, ಕುದುರೆ ಕೋಪ ಸುಸ್ತಾಗ್ಬಿಟ್ಟಿದೆಯಾ ಇಲ್ಲ ನಾನು ಕುಣಿಸ್ಕೊಳ್ತಾ ಇದೆಯಾ ಗೊತ್ತಿಲ್ಲ. ಕುತ್ಕೊಬೇಕಾ, ನಾನು ಕುಣಿಸ್ಕೊಬೇಕು? गजेंद्र, नो चीटिंग, छोड़ो, उसका को पसंद नहीं आता है ना अभी वो साइड. ओ माय गॉड गाइस, डी बॉस और ಕುದುರೆ ಮೇಲೆ ನಾನು ಕುತ್ಕೊಂಡಿದ್ದೀನಿ ನೋಡಿ. आओ भाई एक राउंड. ए बिड़ी मैडम, ओए नहीं, बैलेंस नहीं.
ಏ ಬಿಡಿ ಬಿಡಿ, ಬ್ಯಾಲೆನ್ಸ್ ಆಗ್ತಲ್ಲ ಇದು. ಬೈ ಐಸಾ ತಗೊಳ್ಳಿ ಇದು ನಂಗೆ. ಏ ಕ್ಯಾ ಐಸಾ ಐಸಾ ಜಾತಾ ಹೈ ಇದರ್. ಓಕೆ ಟೀಕೆ ಮೇಡಮ್ ಅವು ನಾನೇ ಹೋಗ್ತೀನಿ ಬಿಡಿ. ए आओ भाई कुछ नहीं करता अभी जाए बस नॉर्मल है। नहीं नहीं छोड़ो नहीं डर लगता है डर नहीं, बैलेंस नहीं होता है ना इसलिए. पहले साहब वैसे में पकड़ के लेके जाओ तो सेम चले अभी वैसे जाएगा। वाओ ಕ್ರೇಜಿ ಕ್ರೇಜಿ ಗೈಸ್. ಅಂದರೆ ಒಬ್ಬನೇ ಓಡಿಸ್ತಾ ಇದ್ದೀನಿ ದೇವಾಸ್ ಅವ್ರದ್ದು. ತುಂಬ ಖುಷಿ ಆಗ್ತಾಯಿದೆ. ಹಿಂಸೆ ಕೊಡ್ತಾ ಇದ್ದೀರಾ ಅದಕ್ಕೆ? ನಿಸರ್ಗ ಅದು ಹೊಟ್ಟೆ ಎಸಿತಾ ಇದೆ, ಅದು ಹಿಂಸೆ ಕೊಡ್ತಾ ಇದೆಯಾ? ಏನಿಲ್ಲ ಇಲ್ಲ ಪಾಪ, ಅದು ಒಳ್ಳೇದೇನು ಮಾಡಲ್ಲ ಅಂತ. 2 hours later. ಇದ್ದೀರಾ ನೀವು? ಅಲ್ಲ ಗುರು, ಯಾಕೆ? ಯಾಕೆ? Why? Tell me. Why you fighting wherever you go? ಬರೀ ಇದೆ ಇದೆ. ಎಲ್ಲೋದ್ರೂ ಇದು ಏನೋ ಚಿರುಮುರಿ, ಚೆರೆಮುರೆ ಪೈನಾಪಲ್ ಹಾಕಿ ಅಂಕಲ್. ಚಿರುಮುರಿ ಹಂಗೆ ಮಸ್ತ ಬರ್ಬೇಕು ಅಂಕಲ್. ಶ್ರೀರಂಗಪಟ್ಟಣ ಟೋಲ್ ಹತ್ರ ನಾವು ಅಂಕಲ್ ಚಿರುಮರಿ. ಮಗ ಬಂದ್ಬಿಡಿ ಅಲ್ಲ. ಒಂದೆರಡು ಇತ್ತಾವಲ್ಲ ಸನ್ಸೆಟ್ ನೋಡಿದ್ರು. ಏನಿದ್ರು ಕುಳ್ಳಾಡ್ಬೇಕು ಮಗ ತಿನ್ಬಿಟ್ಟು ನನಗೆ ಫಸ್ಟ್ ಗೊತ್ತಾಗ್ತಿರೋದು. ಹೌದಾ? ಏನು ಎಲ್ಲಾ ಕಡೆ ಹೋಗಿದ್ದಾಗ್ತಾರಲ್ಲ ಫಸ್ಟ್ ಟೈಮು ನೋಡಿ ಅಂಕಲ್. ಏನ್ ಯಾವ ಫಾರಿನ್ ಅವರ ನೀವು? ಪೈನಾಪಲ್ ತಿಂದಿಲ್ಲ, ಪೂರಿ ತಿಂದಿಲ್ಲ, ಅಲ್ಲೋದ್ರೆ ಸೌತೆಕಾಯಿ ತಿಂದಿಲ್ಲ. ಯಾವಾಗ ಬಂತದ ಕೇಳಿ. ಯಾವಾಗ ಬಂದಿದ್ದು ಸ್ವಾತಂತ್ರ್ಯ ಮೇಡಮ್? ಅವ್ರ ಮಾತು ನಂಬ್ತಿದ್ದೀರಲ್ಲ. ನಮ್ ಟೀಮ್ ಸೇರ್ಕೊಂಡ್ಬಿಟ್ಟವ್ರು ಇವಾಗ. ಮನೆ ಹತ್ರ ಇಳಿಸೋ. ನೀವು ಡಾಗ್ ನೋಡಿದ್ದೀರಾ? ಅಲ್ಲಿ ನೋಡಿ ಚಾನಲ್ ಬಂದಿರುತ್ತೆ ಮಾಮೂಲಿ ಹೊರಗಡೆ ಇಳಿಸೋ. ಗುರು ಕೇಳು, ಸ್ಟ್ರೀಟ್ ಡಾಗ್ಸ್ ಫಸ್ಟ್ ಫಾರ್ ದ ಫಸ್ಟ್ ನೀನು ಫಾರ್ ದ ಫಸ್ಟ್ ಟೈಮ್ ಮೀಟ್ ಮೈ ಹಸ್ಬೆಂಡ್. ಅವರು ಇದೇ ಹೇಳೋದು. ಅವ್ರು ನೀವು ಫಸ್ಟ್ ಕಳಂಗ್ರಿ ಹಣ್ಣು. ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಕಳಂಗ್ರಿ ಕಲಂಗಡಿ ಟಚ್ ಮಾಡಿದೀರಾ? ಟಚ್ ಮಾಡಿ. ಪಪ್ಪಾಯ ಐ ನೋ ಇಟ್. ಯು ನೋ ತುಂಬಾ ಇಷ್ಟ ನನಗೆ. ನಿಮಗೆ ಯಾವ್ದು ಇಷ್ಟ ಇಲ್ಲ? ಕನ್ನಡದಲ್ಲೇ ಪರಂಗಿ ಹಣ್ಣು ಅಂತಾರೆ, ಕಲ್ಲಂಗಡಿ ಅಲ್ಲ. ಎಲ್ಲಿ ಅಂತ ಕಾಯ್ತಾ ಇದ್ದೆ ಇರಿ. ಇದೇನಿದು? ಇದು ಗಾವಾ. 12 o'clock midnight. ಗೈಸ್ ನಾವು ಫೈನಲಿ ಕೆ ಆರ್ ಪುರಂ ರೀಚ್ ಆದ್ರಿ, ಅಂದರೆ ಬ್ಯಾಂಗ್ಳೂರ್ ರೀಚ್ ಆದ್ರಿ ಕೆ ಆರ್ ಪುರಂಗೆ. ಸೊ ಡೇ 1 ಶೂಟ್, ಆ್ಯಕ್ಚುಲಿ ಇದು ಡೇ 1 ಶೂಟ್ ಮುಗೀತು. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಬ್ಯಾಂಗ್ಳೂರಲ್ಲಿ ಶೂಟ್ ಇದೆ. ಸೊ ನಮ್ಮ ಹೊಸ ಫ್ರೆಂಡ್ ಮೀಟ್ ಮಾಡಿ. ಕ್ಯಾಂಡಿ ಮೊಬೈಲ್ ಯಾವಾಗ ಹಾಕಿದ್ರೆ ಮೆಸೇಜ್ ಬರ್ತದೆ ಎಲ್ಲಾನು. ಕ್ಯಾಂಡಿ ಇನ್ನು ಯಾವುದು ಹಲೋ ಬಾಯ್. ಓಡಬಾ ವೆರಿ ಗುಡ್ ಮ್ಯಾನ್. ಓ ಮೈ ಗಾಡ್. ತಡಿ ಏನ್ ಕ್ಯಾಂಡಿ? ಅಯ್ಯೋ ಹೋಯ್ತು ಮೊಬೈಲು. ಜಂಪ್ ಮಾಡು ಕ್ಯಾಂಡಿ, ಜಂಪ್ ಮಾಡು. ಹಾಯ್ ಮಾಡಿ ಇಲ್ಲಿ. ಹಾಯ್ ಅದು ನೋಡಿ ಹಾಯ್.